ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಪಾಠದಲ್ಲಿ ನಾವು OAW ವಿಧಾನ ಬಳಸಿ 2 mm ದಪ್ಪ ಇರುವ MS ಶೀಟ್ಸ್ ಮೇಲೆ ಹಾರಿಜಾಂಟಲ್ ಪೊಸಿಷನ್ ಅಲ್ಲಿ ಮಾಡಲಾಗುವ ಲ್ಯಾಪ್ ಜಾಯಿಂಟ್ ಮತ್ತು ಟಿ ಜಾಯಿಂಟ್ ಬಗ್ಗೆ ಕಲಿಯಲಿದ್ದೇವೆ. ಈ ಪಾಠದ ಕೊನೆಯಲ್ಲಿ ನೀವು ಏನು ಕಲಿತಿರುತ್ತೀರೆಂದರೆ ಹಾರಿಜಾಂಟಲ್ ಪೊಸಿಷನ್ ನಲ್ಲಿ ಇಡಲಾಗುವ ಲ್ಯಾಪ್ ಮತ್ತು ಟಿ ಜಾಯಿಂಟ್ಗಾಗಿ ಶೀಟ್ಗಳನ್ನು ತಯಾರಿ ಮಾಡಿ ಸೆಟ್ ಮಾಡುವುದು. ಟ್ಯಾಕ್ ವೆಲ್ಡ್. ವೆಲ್ಡ್ಮೆಂಟ್ಸ್ ನಲ್ಲಿ ಏನಾದರೂ ಡಿಫೆಕ್ಟ್ಗಳಿವೆಯಾ ಎಂದು ನೋಡುವುದು. ಈಗ ನಾವು OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ಹಾರಿಜಾಂಟಲ್ ಪೊಸಿಷನ್ ನಲ್ಲಿ ಇಡಲಾಗುವ ಲ್ಯಾಪ್ ಜಾಯಿಂಟ್ ಮತ್ತು ಟಿ ಜಾಯಿಂಟ್ಗೆ ಬೇಕಾಗುವ ಉಪಕರಣಗಳ ಬಗ್ಗೆ ಕಲಿಯೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ನಾಜಲ್, ಬಾಲ್ ಪೀನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ಫಿಲ್ಲರ್ ರಾಡ್, ಆಕ್ಸಿಜನ್ ಮತ್ತು ಅಸಿಟಿಲೀನ್ ಸಿಲಿಂಡರ್ ಮತ್ತು ವೆಲ್ಡಿಂಗ್ ಟಾರ್ಚ್. ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್. OAW ವಿಧಾನವನ್ನು ಬಳಸಿ ಹಾರಿಜಾಂಟಲ್ ಪೊಸಿಷನ್ ನಲ್ಲಿ ಮಾಡಲಾಗುವ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ಮಾಡಲು ಮುಖ್ಯವಾಗಿ ಏನೆಲ್ಲ ಮಾಡಬೇಕೆಂದು ನೋಡೋಣ. ಪ್ಲೇಟ್ಗಳನ್ನು 150 mm ಉದ್ದ ಇಂಟು 50 mm ಅಗಲಕ್ಕೆ ಕತ್ತರಿಸಿ ವೆಲ್ಡ್ ಚೆನ್ನಾಗಿ ಒಳಗೆ ಹೋಗುವಂತೆ ಲೋಹದ ತುಂಡುಗಳ ಅಂಚುಗಳನ್ನು ಮತ್ತು ಮೇಲ್ಮೈಯನ್ನು ಶುಚಿ ಮಾಡಿ. 150 mm ಉದ್ದ ಇಂಟು 50 mm ಅಗಲ ಫ್ಲಾಟ್. ಸುರಕ್ಷೆಗಾಗಿ ಅಗತ್ಯವಿರುವ ಕೆಲವು ಎಚ್ಚರಿಕೆಗಳು. ಈಗ ನಾವು OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ಹಾರಿಜಾಂಟಲ್ ಪೊಸಿಷನ್ ನಲ್ಲಿ ಇಡಲಾಗುವ ಲ್ಯಾಪ್ ಜಾಯಿಂಟ್ ಮತ್ತು ಟಿ ಜಾಯಿಂಟ್ ನ ವೆಲ್ಡಿಂಗ್ ವಿಧಾನದ ಕುರಿತು ಕಲಿಯೋಣ. ಪೊಸಿಷನರ್ ನ ಕ್ರಾಸ್ ಬಾರ್ ಅನ್ನು ಐ ಲೆವೆಲ್ಗೆ ಇಡಿ. ಸರಿಯಾಗಿ ಓವರ್ಲ್ಯಾಪ್ ಆಗಿರುವ ತುಂಡುಗಳಿಗೆ ಸಮವಾಗಿರುವಂತೆ ವೆಲ್ಡ್ ಮಾಡಿರುವ ತುಂಡುಗಳನ್ನು ಲ್ಯಾಪ್ ಜಾಯಿಂಟ್ ಆಗಿ ಸೆಟ್ ಮಾಡಿ. ನಾಜಲ್ ನಂಬರ್ 5 ಅನ್ನು ಆಯ್ಕೆ ಮಾಡಿ. ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ಫಿಲ್ಲರ್ ರಾಡ್ಗೆ 1.5 mm ಅನ್ನು ಆಯ್ಕೆ ಮಾಡಿ. ಆಕ್ಸಿಜನ್ ಮತ್ತು ಅಸಿಟಿಲೀನ್ನ ಒತ್ತಡವನ್ನು ನ್ಯೂಟ್ರಲ್ ಫ್ಲೇಮ್ಗೆ ಸರಿಯಾಗಿ ಹೊಂದಾಡಿಸಿ. ಆಕ್ಸಿಜನ್ನ ಒತ್ತಡವನ್ನು 0.5 ಮತ್ತು 1.41 kg/cm2 ನ ಮಧ್ಯದಲ್ಲಿಡಿ. ಅಸಿಟಿಲೀನ್ನ ಒತ್ತಡವನ್ನು 0.8 ರಿಂದ 0.15 kg/cm2 ನಲ್ಲಿಡಿ. ಶೀಟ್ಗಳನ್ನು ಟ್ರ್ಯಾಕ್ ವೆಲ್ಡ್ ಮಾಡಿ. ಮತ್ತು ಅವು ಅಲೈನ್ ಆಗಿವೆಯಾ ಎಂದು ನೋಡಿ. ವೆಲ್ಡ್ ಅನ್ನು ಪೊಸಿಷನರ್ ನ ಕ್ರಾಸ್ ಬಾರ್ ಮೇಲೆ ಹಾರಿಜಾಂಟಲ್ ಆಗಿ ಫಿಕ್ಸ್ ಮಾಡಿ. ಬ್ಲೋ ಪೈಪ್ ಅನ್ನು ವೆಲ್ಡ್ ಲೈನ್ ಗೆ 60 ಡಿಗ್ರಿಯಿಂದ 70 ಡಿಗ್ರಿಗೆ ಮತ್ತು ಫಿಲ್ಲರ್ ರಾಡ್ ಅನ್ನು ವೆಲ್ಡ್ ಲೈನ್ ನ 30 ಡಿಗ್ರಿಯಿಂದ 40 ಡಿಗ್ರಿಗೆ ಹಿಡಿಯಿರಿ. ಬ್ಲೋ ಪೈಪ್ ಅನ್ನು ವೃತ್ತಾಕಾರದಲ್ಲಿ ಚಲಾಯಿಸುವ ಮೂಲಕ ಬೀಡನ್ನು ಜೋಡಣೆಯ ಬಲತುದಿಯಿಂದ ಡೆಪಾಸಿಟ್ ಮಾಡಿ ಮತ್ತು ಎಡತುದಿಯ ಕಡೆಗೆ ಮುಂದುವರಿಯಿರಿ. ಜೋಡಣೆಯನ್ನು ಹಾರಿಜಾಂಟಲ್ ಆಗಿ ಸಿಂಗಲ್ ರನ್ ನಲ್ಲಿ ವೆಲ್ಡ್ ಮಾಡಿ. ಯೂನಿಫಾರ್ಮ್ ವೆಲ್ಡ್ ಬೀಡನ್ನು ಉತ್ಪಾದಿಸಲಿಕ್ಕಾಗಿ ಟ್ರಾವೆಲ್ ಸ್ಪೀಡ್ ಸರಿಯಾಗಿರುವಂತೆ ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ ನ ಚಲಿಸುವ ವೇಗ ಸರಿಯಾಗಿರುವಂತೆ ನೋಡಿಕೊಳ್ಳಿ. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ಹಾರಿಜಾಂಟಲ್ ಪೊಸಿಷನ್ ನಲ್ಲಿ ಮಾಡಲಾಗುವ ಟಿ ಜಾಯಿಂಟ್ ನ ವೆಲ್ಡಿಂಗ್ ವಿಧಾನದ ಬಗ್ಗೆ ಕಲಿಯೋಣ. ವರ್ಕ್ ಪೀಸ್ ಅನ್ನು ಟಿ ಜಾಯಿಂಟ್ ಗೆ ಟ್ಯಾಕ್ ಮಾಡಿ. ನಾಜಲ್ ನಂಬರ್ 5 ಅನ್ನು ಮತ್ತು 1.5 mm ನ ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ಫಿಲ್ಲರ್ ರಾಡ್ ಅನ್ನು ಆರಿಸಿಕೊಳ್ಳಿ. ಆಕ್ಸಿಜನ್ ನ ಒತ್ತಡವನ್ನು 0.5 ಮತ್ತು 1.41 kg/cm2 ರ ಮಧ್ಯೆ ಮತ್ತು ಅಸಿಟಿಲೀನ್ ಅನ್ನು 0.8 ರಿಂದ 0.15 kg/cm2 ಗೆ ಹೊಂದಿಸಿ. ವರ್ಕ್ ಪೀಸ್ ಅನ್ನು ಟಿ ಜಾಯಿಂಟ್ ಆಗಿ ಟ್ಯಾಕ್ ಮಾಡಿ. ಶೀಟ್ಗಳನ್ನು ಟ್ಯಾಕ್ ವೆಲ್ಡ್ ಮಾಡಿ ಮತ್ತು ಅವು ಅಲೈನ್ ಆಗಿವೆಯಾ ಎಂದು ನೋಡಿ. ವೆಲ್ಡ್ ಅನ್ನು ಪೊಸಿಷನರ್ ನ ಕ್ರಾಸ್ ಬಾರ್ ಮೇಲೆ ಹಾರಿಜಾಂಟಲ್ ಆಗಿ ಫಿಕ್ಸ್ ಮಾಡಿ.
ಬ್ಲೋ ಪೈಪ್ನ ಕೋನವು 75 ಡಿಗ್ರಿಯಿಂದ 80 ಡಿಗ್ರಿ ಇರುವಂತೆ ಮತ್ತು ಫಿಲ್ಲರ್ ರಾಡ್ನ ಕೋನವು 40 ಡಿಗ್ರಿ ಇರುವಂತೆ ನೋಡಿಕೊಳ್ಳಿ. ಬ್ಲೋ ಪೈಪ್ ಅನ್ನು ವೃತ್ತಾಕಾರದಲ್ಲಿ ಚಲಿಸುವ ಮೂಲಕ ಬೀಡನ್ನು ಜೋಡಣೆಯ ಬಲತುದಿಯಿಂದ ಡೆಪಾಸಿಟ್ ಮಾಡಿ ಮತ್ತು ಎಡತುದಿಯ ಕಡೆಗೆ ಮುಂದುವರಿಯಿರಿ. ಹಾರಿಜಾಂಟಲ್ ಪೊಸಿಷನ್ನಲ್ಲಿ ಸಿಂಗಲ್ ರನ್ ಮಾಡುವ ಮೂಲಕ ಜೋಡಣೆಯನ್ನು ವೆಲ್ಡ್ ಮಾಡಿ. ಶೀಟ್ನ ಮೇಲ್ಮೈ ಮತ್ತು ವೆಲ್ಡ್ ಲೈನ್ನ ಮಧ್ಯೆ ಬ್ಲೋ ಪೈಪ್ ಮತ್ತು ಫಿಲ್ಲರ್ ರಾಡ್ಗಳ ಕೋನಗಳು ಸರಿಯಾಗಿರುವಂತೆ ನೋಡಿಕೊಳ್ಳಿ. ಇದರಿಂದ ಜೋಡಿಸಲಾದ ರೂಟ್ ಮತ್ತು ಮೇಲ್ಮೈಯು ಸರಿಯಾಗಿ ಕರಗುತ್ತದೆ. ನಾವೀಗ OAW ವಿಧಾನವನ್ನು ಬಳಸಿ 2 mm ದಪ್ಪವಿರುವ MS ಪ್ಲೇಟ್ ಮೇಲೆ ಹಾರಿಜಾಂಟಲ್ ಪೊಸಿಷನ್ ನಲ್ಲಿ ಮಾಡಲಾಗುವ ಲ್ಯಾಪ್ ಜಾಯಿಂಟ್ ಮತ್ತು ಟಿ ಜಾಯಿಂಟ್ ಅನ್ನು ಮಾಡುವಾಗ ಪಾಲಿಸಬೇಕಾದ ಮುಖ್ಯ ಅಂಶಗಳನ್ನು ನೋಡೋಣ. ವೆಲ್ಡ್ ಸೈಜ್ ಯೂನಿಫಾರ್ಮ್ ಆಗಿದೆಯಾ? ಜೋಡಣೆಯ ಉದ್ದಕ್ಕೂ ರೀಇನ್ಫೋರ್ಸ್ಮೆಂಟ್ ಮತ್ತು ಕಾಂಟೋರ್ ಅದರ ಆಕಾರ ಹೇಗಿದೆ ಎಂದು ಪರಿಶೀಲಿಸಿ. ಲೆಗ್ ಲೆಂತ್ ಒಂದೇ ಸಮ ಆಗಿರುವಂತೆ ನೋಡಿಕೊಳ್ಳಿ. ವೆಲ್ಡ್ ಮಾಡಿದ ಜಾಗವನ್ನು ಶುಚಿ ಮಾಡಿ ಮತ್ತು ವೆಲ್ಡ್ನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯಾ ಎಂದು ಪರಿಶೀಲಿಸಿ. ಜೋಡಣೆಯ ಕೊನೆ ತುದಿಯಲ್ಲಿ ಕ್ರೇಟರ್ ಅನ್ನು ಫಿಲ್ಅಪ್ ಮಾಡಿ ಮತ್ತು ವೆಲ್ಡ್ ಅನ್ನು ಪೂರ್ತಿಗೊಳಿಸಿ. ಸಮಾನ ಲೆಗ್ ಲೆಂತ್ ವೆಲ್ಡ್ ಬೀಡ್ ಅನ್ನು ಪರಿಶೀಲಿಸಿ. ಸಮಾನ ಲೆಗ್ ಲೆಂತ್ ಅಂಡರ್ಕಟ್ uneven ripple. Crafter, crack, ರೂಟ್ ಫ್ಯೂಷನ್ ಇಲ್ಲದಿರುವುದು, ಅಸಮಾನ ರಿಪ್ಪಲ್ಸ್, ರೂಟ್ ಪೆನೆಟ್ರೇಷನ್ ಇಲ್ಲದಿರುವುದು, Recap. ಈ ಪಾಠದಲ್ಲಿ ನೀವು ಕಲ್ತಿದ್ದೀರಿ ಟ್ಯಾಗ್ ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ವಿಧಾನಕ್ಕಾಗಿ ಸರಿಯಾದ ಫಿಲ್ಲರ್ ರಾಡ್ ಅನ್ನು ಆರಿಸಿಕೊಳ್ಳುವುದು, ಲ್ಯಾಪ್ ಮತ್ತು ಟಿ ಜಾಯಿಂಟ್ಗಾಗಿ ಶೀಟುಗಳನ್ನು ಹಾರಿಜಾಂಟಲ್ ಆಗಿ ತಯಾರಿಸಿ ಸೆಟ್ ಮಾಡುವುದು, ಟ್ಯಾಗ್ ವೆಲ್ಡ್ಮೆಂಟ್ಗಳಲ್ಲಿ ಏನಾದರೂ ಡಿಫೆಕ್ಟ್ ಇದೆಯಾ ಎಂದು ಪರಿಶೀಲಿಸುವುದು.